ಚಕ್ರಮಟ್ಟಿ ಕಾಲು ಹಾಕೊಂಡು ಸಮಸ್ಯೆ ಕೇಳಬೇಕು. ಆ ಥರ ಮಾಡಿವಿ. ರಾಜ್ಯಪಾಲರ ಆಡಳಿತ ಠಾಕೂರ್ ಇದ್ದಾಗೆ ನಾವು ಬೀದಿಲಿ ಕುಣಿಸಿ ಮಾತಾಡಿವಿ ಅಧಿಕಾರಿಗಳು. ಎಷ್ಟು ಜನ IAS ಆಫೀಸರ್ ಒಳ್ಳೆಯವರು ನಮ್ಮ ಜೊತೆ ಕೆಲಸ ಮಾಡೋಗಿದ್ದಾರೆ, ಎಷ್ಟು ಜನ IPS ಆಫೀಸರ್ ಕೆಲಸ ಮಾಡೋಗಿದ್ದಾರೆ. ಇಲ್ಲಿ ಒಬ್ಬ ಅವ್ರಿಗೆ ತಿಳುವಳಿಕೆ ಇದೆ ಗೊತ್ತಿಲ್ಲ, ಕಾನೂನು ಇದೆ ಗೊತ್ತು. ಇಲ್ಲಿ ಕುಂತಿರೋರು ಎಷ್ಟು ಜನ IAS ತಗೊಂಡು ಪಾಸ್ ಆಗೋ ಶಕ್ತಿ ಇರೋ ನಮ್ಮ ರೈತ ಚಳುವಳಿಲಿದ್ದಾರೆ. IAS ಓದ್ದೆಟ್ಲೆ ಕೊಂಬಿರಲ್ಲ, ಓಟ್ ಮಾಡಿರ್ತಾರೆ ಜನಪರ ಸಂವಿಧಾನಬದ್ಧವಾಗಿ. ಸಂವಿಧಾನದ ನಿಜವಾದ ಮಾಲೀಕ ಯಾರು? ಜನರು, ಸಾಮಾನ್ಯ ಜನರು. ಸಾಮಾನ್ಯ ಜನರಿಗೆ ಗೌರವ ಕೊಡದಂತೆ ಇಂಥವನ್ನ ಯಾವ ನಮಗೆ ಇವನೇ ಸಂವಿಧಾನ ವಿರೋಧಿ, ಈ DC ಸಂವಿಧಾನ ವಿರೋಧಿ. ಇದನ್ನು ಉಳ್ಗ ನಾವು ಬಿಡಲ್ಲ. ನಿಮ್ಮ ಸರ್ಕಾರ ನಿಮ್ಗೆ ಯಾರಿದ್ದಾರೋ ಮಂತ್ರಿಗಳು 3ನೇ ಮಾಡಿಲ್ಲ, ಯಾರು ರಕ್ಷಣೆ ಕೊಡ್ತಾರೋ ಗೊತ್ತಿಲ್ಲ. ಹಸಿಟ್ಟವಲ್ಲು ಮತ್ತು ಇಲ್ಲಿರೋ ಚಳುವಳಿ ನಿಮ್ಗೆ ಇಂಥವಕ್ಕೆಲ್ಲ ನಾವು ಸಾಥ್ ಕೊಡಲ್ಲ. ನಿಮ್ಮನ್ನು ಎತ್ತಂಗಡಿ ಮಾಡ್ತೀವಿ, ಇವತ್ತಲ್ಲ ನಾಳೆ ಮಾಡೇ ಮಾಡ್ತೀವಿ. ಅದು ಆ ಹಿನ್ನೆಲೆ ಹೋರಾಟದ ಸಾಥು ಮತ್ತು ಪರಂಪರೆ ನಮ್ಮ ಚಳುವಳಿಗೆ. ಇವತ್ತು ಕೂಡ ನಾಗರಿಕವಾಗಿ ಹೇಳ್ತಿದ್ದೀವಿ, DC ಇಲ್ಲಿ ಬಂದು ಮಾತಾಡಿ ಒಳಗಡೆಗೆ ಪ್ರತಿಭಟನೆ ಕರ್ಕೊಂಡು ಹೋಗ್ಬೇಕು. ನಮ್ಮ ಜೊತೆ ಸಮಸ್ಯೆಗಳನ್ನ ಮಾತಾಡಿ. ಅಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಸಮ್ಮುಖದಲ್ಲಿ ಮತ್ತೆ ಇನ್ನೊಂದಿನ ಕರೀಲಿ. ಫಸ್ಟು ನಮಗೆ 144ನ ಈ ಕ್ಷಣದಲ್ಲಿ ವಾಪಸ್ ಪಡಿಬೇಕು. ನಮ್ಮ ಒಳಗೆ ಅವಕಾಶ ಕೊಡಬೇಕು ಚಳವಳಿಗೆ. ಅದು ನಾಗರಿಕವಾದ ಲಕ್ಷಣ ಅಂತ ನಾವು ಬಂದಿದ್ದೀವಿ.